ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರದಿ ವಿಚಾರದಲ್ಲಿ ಅಸಮಾಧಾನದ ಕೂಗು ಕೇಳಿಬರ್ತಿದೆ. ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ನೀಡಿರುವ ವರದಿಯ ಬಗ್ಗೆ ಇದೀಗ ಅಪಸ್ವರ ಎದ್ದಿದೆ. ಬದಲಾವಣೆ ಮಾಡುವಂತೆ ಮನವಿ ಕೇಳಿಬರ್ತಿದೆ. ಇಂದು ನಗರದ ಪ್ರೆಸ್ ಕ್ಲಬ್ನಲ್ಲಿ ಜೈ ಭೀಮ್ ಸಾಮಾಜಿಕ ಪರಿವರ್ತನಾ ವೇದಿಕೆಯ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು. ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ವರದಿಯಲ್ಲಿ ಬೇರೆ ಬೇರೆ ಪ್ರವರ್ಗಗಳಿಗೆ ಬೇರೆ ಬೇರೆ ಜಾತಿಗಳನ್ನು ಸೇರಿಸಿದ್ದು ಇದರಿಂದ ಸಮಸ್ಯೆ ಉದ್ಭವವಾಗಿದೆ. ವರದಿಯಲ್ಲಿ ಬದಲಾವಣೆ ಆಗಬೇಕು, ಹೊಸದಾಗಿ ವರದಿ ತಯಾರು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆದಿ ಕರ್ನಾಟಕದಲ್ಲಿ 3 ಮೂಲ ಜಾತಿಗಳಿದ್ದಾವೆ: ವಲಯ, ಮಾದಿಗ ಮತ್ತೆ ಮಾಲ. ಆದಿ ದ್ರಾವಿಡ ಬಂದರೆ ಅದು ಜಾತಿಯಲ್ಲ, ಇವ್ಯಾವನು ಜಾತಿಗಳ ಗುಂಪು. ಆದಿ ದ್ರಾವಿಡನಲ್ಲಿ 7 ಜಾತಿಗಳು ಬರ್ತವೆ: ವಲಯ, ಮಾದಿಗ, ಚಲವಾದಿ, ಬಲಗೈ, ಮಾಲ, ಪರಯ್ಯ, ಮೊಗೆ. ಈ ಜಾತಿಗಳ ಮಧ್ಯದಲ್ಲಿರುವಂಥ ವ್ಯತ್ಯಾಸಗಳು, ಅವರ ಹಿಂದುಳಿವಿಕೆಯನ್ನು ಕಂಡುಹಿಡಿಬೇಕಾದ್ರೆ ಈ ಗುಂಪಿನಲ್ಲಿ ಸೇರ್ಕೊಂಡಿರುವಂಥವನ್ನ ಆ ಗುಂಪಿನಿಂದ ಹೊರಗಡೆ ತಂದು ಮಾಡಿಲ್ಲ ಅಂತ ಅಂದರೆ ಇದು ಉಪವರ್ಗೀಕರಣ ಆಗಲ್ಲ. ಹಳೆ ಏನಿತ್ತು ಅದೇ ವರ್ಗೀಕರಣ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇದು ಸುಪ್ರೀಂ ಕೋರ್ಟ್ನ ತೀರ್ಮಾನದ ಉಲ್ಲಂಘನೆ. ಮತ್ತು ನಮ್ಮ ಮನವಿ ಏನು ಅಂತ ಅಂದರೆ AKADAA ಇವು ಯಾವ ಜಾತಿಗಳಲ್ಲ, ಇವು ಜಾತಿಗಳ ಗುಂಪಿಗೆ ಕೊಟ್ಟಂಥ ಹೆಸರುಗಳು, ನೊಮೆನ್ಕ್ಲೇಚರ್ಸ್ ಅಂತ ಹೇಳ್ತೀವಿ.